ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಚಂದನಾ. ಯೂಶಲಿ ಮೆಟ್ರೋದಲ್ಲಿ ಕುಳಿತಾಗ ಟೈಮ್ ಪಾಸ್ಗೋಸ್ಕರ ರೀಲ್ಸ್ ನೋಡೋದು, ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ನೋಡೋದು ಅಥವಾ ಬ್ಲೂಟೂತ್ ಹಾಕೊಂಡು ಜೋರಾಗಿ ಮಾತಾಡೋದು ಎಷ್ಟೊಂದು ಜನ 90% ಜನ ಮಾಡುವಂತ ಕೆಲಸ. ಆದ್ರೆ ಇನ್ ಮುಂದೆ ನೀವು ಮೆಟ್ರೋದಲ್ಲಿ ರೀಲ್ಸ್ ನೋಡೋ ಕೆಲಸ ಅಥವಾ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡುವಂತ ಕೆಲಸ, ಬ್ಲೂಟೂತ್ ಹಾಕೊಂಡು ಜೋರಾಗಿ ಮಾತಾಡುವಂತ ಕೆಲಸವನ್ನ ಮಾಡಿದ್ರೆ ದಂಡ ಕಟ್ಬೇಕಾಗತ್ತೆ, ಹುಷಾರ್. ಅಂದ್ರೆ ಈಗಾಗ್ಲೇ ಕಳೆದ 1 ತಿಂಗಳಿನಿಂದ ನಿರಂತರವಾಗಿ ಪ್ರಯಾಣಿಕರಿಗೆ ಅನೌನ್ಸ್ಮೆಂಟ್ ಮೂಲಕ ಮಾಹಿತಿಯನ್ನ ಕೊಡೋ ಪ್ರಯತ್ನವನ್ನ ಮಾಡ್ತಾ ಇದೆ. ಯಾರು ಕೂಡ ಜೋರಾಗಿ ಸೌಂಡ್ ಅನ್ನ ಕೊಟ್ಕೊಂಡು ರೀಲ್ಸ್ ಅನ್ನ ಮಾಡಬೇಡಿ, ಊಟ ತಿಂಡಿ ಸೇವನೆಯನ್ನ ಮಾಡಬೇಡಿ ಅನ್ನುವಂತ ಅನೌನ್ಸ್ಮೆಂಟ್ ಮೂಲಕ ಮಾಹಿತಿಯನ್ನ ಕೊಡ್ತಾ ಇದೆ. ಆದ್ರೆ ಇನ್ ಮುಂದೆ ವಾರ್ನಿಂಗ್ ಕೊಟ್ಟ ಮೇಲೂ ಕೂಡ ಕೆಲವೊಂದಿಷ್ಟು ಪ್ರಯಾಣಿಕರು ನಿಯಮವನ್ನ ಗಾಳಿಗೆ ತೂರಿ ರೀಲ್ಸ್ ನೋಡೋ ಕೆಲಸ ಅಥವಾ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡುವಂತ ಕೆಲಸ, ಬ್ಲೂಟೂತ್ ಹಾಕೊಂಡು ಜೋರಾಗಿ ಮಾತಾಡುವಂತ ಕೆಲಸವನ್ನ ಮಾಡಿದ್ರೆ ಅವರಿಗೆ ಮಿನಿಮಮ್ 500 ರೂಪಾಯಿ ದಂಡವನ್ನ ಹಾಕ್ತೀವಿ ಅಂತ BMRCL ಹೇಳ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಬೇರೆ ಪ್ರಯಾಣಿಕರಿಗೆ ತೊಂದರೆ ಕೊಡೋದು ಬೇಡ, ಆರಾಮಾಗಿ ಮೆಟ್ರೋದಲ್ಲಿ ಪ್ರಯಾಣ ಮಾಡಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ನಾನು ಚಂದನಾ ಶೆಟ್ಟಿ, ಬೆಂಗಳೂರು.